ನನಗೆ ಒಂದು ಕುತೂಹಲದ ಪ್ರಶ್ನೆ ಇದೆ. ಇವತ್ತು ಹಿಂದೆ ಏನು ಅವಿಶ್ವಾಸ ಮೂಡಿಸಿದ ಸಂದರ್ಭದಲ್ಲಿ ನಗರಸಭೆ ಮುಖಭಂಗ ಅಂತ ನೀವು ಎಲ್ಲ ಹೆಡ್ಲೈನ್ಸ್ ಹೊಡೆದ್ರಿ. ಇವಾಗ ಅದೇನು ಹೆಡ್ಲೈನ್ಸ್ ಹೊಡಿತೀರ ಅದು ನನಗೆ ಕುತೂಹಲ ಆಗಿದೆ. ನನಗೆ ಇವತ್ತು ಅಪವಿತ್ರ ಮೈತ್ರಿಗೆ ಮುಖಭಂಗ ಅಂತ ಹೆಡ್ಲೈನ್ಸ್ ಮಾಡ್ತಿರೋ ಅಥವಾ ಮಾಜಿ ಶಾಸಕರ ನಡೆ ಯಾವ ಕಡೆ ಅಂತ ನೀವು ಹೆಡ್ಲೈನ್ಸ್ ಮಾಡ್ತಿರೋ ನನಗೆ ಅದು ಸ್ವಲ್ಪ ಸ್ಪಷ್ಟನೆ ಕೊಡಬೇಕಾಗಿದೆ. ಯಾಕೆಂದರೆ ನನಗಿದು ಕುತೂಹಲ ಇದೆ. ಇದು ಅಲ್ಲ ಒಂದು ನಿಮಿಷ ಬಂದೆ ಅದು ಮೈತ್ರಿ ಪಕ್ಷ ಆಗಿದ್ದರೆ ಇವತ್ತು MP ಅವ್ರು ಸಂಸದರು ಬರ್ತಾರೆ, ಒಂದು ನಿಮಿಷ ಬಂದೆ ಸಂಸದರು ಬರ್ತಾರೆ, ಮಾಜಿ ಶಾಸಕರು ಜೊತೆಲಿ ಇರ್ತಾರೆ, ಅವ್ರ ಜೊತೆಲಿ ಜೈಕಾರ ಹಾಕ್ತಾರೆ, ಕುಣಿತಾರೆ, ಗಣೇಶೋತ್ಸವದಲ್ಲಿ ಭಾಗವಹಿಸ್ತಾರೆ, ಜೊತೆಲಿ ಕುಣಿತಾರೆ, ಎಲ್ಲ ಮಾಡ್ತಾರೆ. ಅದು ಮೈತ್ರಿ ಪಕ್ಷ ದೊಡ್ಡ ಮಟ್ಟದಲ್ಲಿ ಹೌದು ಒಪ್ಕೋತೀವಿ. ನಾವಿವತ್ತು BJPನ ಒಂದು ರಾಷ್ಟ್ರೀಯ ಪಕ್ಷವಾಗಿ ಗೌರವಿಸ್ತೀವಿ. ಅದ್ರ ಬಗ್ಗೆ ನಮಗೆ ಭಾಳ ಗೌರವ ಇದೆ. ಬಟ್ ಇಲ್ಲಿ ಸ್ಥಳೀಯವಾದ ರಾಜಕಾರಣ ನೋಡಿದ್ರೆ ನಮಗೆ ದಿಗ್ಭ್ರಮೆ ವ್ಯಕ್ತಪಡಿಸಬೇಕಾಗುತ್ತೆ. ಏನು ನಡೀತಿದೆ ಏನು ಹಾಸನದಲ್ಲಿ ಅನ್ನೋದು ಮನೆ ಶಾಸಕರು ನಮ್ಮ ಎಲ್ಲರೂ ಒಂದು ಗೊಂದಲ ಆಗಿದೆ. ಇದ್ರ ಬಗ್ಗೆನೂ ಕೂಡ ನೀವೆಲ್ಲ ಒಂದು ಸ್ಪಷ್ಟನೆ ಕೊಡುವಂಥ ಒಂದು ಹೆಡ್ಲೈನ್ಸ್ ಹಾಕಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ. ನಾನು ಅದನ್ನು ನೀವೇ ಕಣ್ಣಾರೆ ನೋಡ್ತಾ ಇದ್ದೀರ, ಅದೇನು ಅಂತ ನೀವೇ ನಮಗೆ ಸ್ಪಷ್ಟನೆ ಕೊಡಬೇಕು ಅನ್ನೋದು ನನ್ನ ಭಾವನೆ. ಈಗ ಅವಿಶ್ವಾಸ ಮೂಡಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿ ಬೆಳವಣಿಗೆ ನಡೀತು ಅದನ್ನು ನೀವೆಲ್ಲ ಗಮನಿಸಿದ್ದೀರಾ. ಈಗ ನಾನು ಮನೆ ಶಾಸಕರು ಇಬ್ಬರು ಒಟ್ಟಿಗೆ ಅವತ್ತುವರೆಗೂ ಹೋದ್ವಿ, ಬೇಜಾರಾಯಿತು, ಇಲ್ಲ ಅಂತ ಹೇಳಲ್ಲ. ಆದರೆ ನಮ್ಮ ಮುಂದೆನೇ ಇವತ್ತು ಕಾಂಗ್ರೆಸ್ ಪಕ್ಷದವ್ರಾಗ್ಬೋದು ಅಥವಾ BJP ಪಕ್ಷದವ್ರಾಗ್ಬೋದು ಇಬ್ಬರು ಸೇರಿ ಒಟ್ಟಿಗೆ ಜೈಕಾರ ಹಾಕಿದ್ರು. ಅವತ್ತು ನಮ್ಮ ಸದಸ್ಯರಿಗೆಲ್ಲ ಪಾಪ ತುಂಬ ಬೇಜಾರು ಮಾಡಿಕೊಂಡ್ರು, ಈ ರೀತಿ ಆಗಬಾರ್ದಿತ್ತು ಅಂತ. ಬಟ್ ಆದರೆ ಅದೊಂದು ಹೋರಾಟಕ್ಕೆ ಇವತ್ತು ಸದಸ್ಯರ ಒಂದು ಒಗ್ಗಟ್ಟಿನ ಇದಕ್ಕೆ ಪ್ರತಿಫಲ ಸಿಕ್ಕಿದೆ ಇವತ್ತು ಅಂತ ಹೇಳ್ತಾ, ಉತ್ತಮವಾದ ಕೆಲಸ ಎಲ್ಲರೂ ಮಾಡಲಿ, ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಕಾಂಗ್ರೆಸ್ಸು BJP ಅಂತ ಹೇಳಲ್ಲ, ಅವ್ರವ್ರ ವಾರ್ಡಲ್ಲಿ ಉತ್ತಮವಾದ ಕೆಲಸನ ಮಾಡಲಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಈಗ ಸರ್ ಹೆಡ್ಲೈನ್ಸ್ ಒಂದು ಕಡೆ, ಇನ್ನೊಂದು ಕಡೆ ಈ ವಿಷಯನ ಏನು ನೀವು ಹೇಳಿದ್ರಿ ಆ ವಿಷಯನ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವ್ರ ಗಮನಕ್ಕೆ ಪ್ರಾಮಾಣಿಕ ಪ್ರಯತ್ನ ಈಗಾಗಲೇ ಮನೆ ರೇವಣ್ಣ ಸಾಹೇಬರಾಗ್ಬೋದು, ಕುಮಾರಣ್ಣವರಾಗ್ಬೋದು ಎಲ್ಲ ಗಮನಕ್ಕೆ ತಂದಿದ್ದಾರೆ. ನಮ್ಮ ಪಾರ್ಟಿ ಹೈಕಮಾಂಡ್ ಏನು ಗಮನಕ್ಕೆ ತರಬೇಕು ಅದು ತಂದಿದ್ದಾರೆ. ಅದ್ರ ಬಗ್ಗೆ ಅವ್ರು ಏನು ಕ್ರಮ ತಗೊತಾರೋ ಏನು ಇದು ಮಾಡ್ತಾರೋ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ನೀವೇ ಅವ್ರನ್ನ ಕೇಳಿದ್ರೆ ಒಳ್ಳೆಯದು.